ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಪ್ರಿಯರೇ, ಈ ದಿನ ವಿಶೇಷವಾದಂಥ ದಿನ ಎಂಬುದಾಗಿ ಅನೇಕ ಸಾಂಪ್ರದಾಯಸ್ಥ ಕ್ರೈಸ್ತರು ಆಚರಿಸ್ತಾ ಇದ್ದಾರೆ. ಆ ದಿನ ಯಾವುದೆಂದರೆ ಬೂದಿ ಬುಧವಾರ ಎಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿ ಯಾವುದೇ ರೀತಿಯಾದಂಥ ಬೂದಿ ಬುಧವಾರವನ್ನು ಕುರಿತಾಗಿ ದೇವರು ಬರೆಯಲಿಲ್ಲ. ಸತ್ಯವೇದವು ಹೇಳದೇ ಇರುವಂಥ ವಿಷಯಗಳನ್ನು ನಾವು ಹಿಡಿದುಕೊಂಡು ಅದನ್ನು ಸಂಪ್ರದಾಯವಾದ ರೀತಿಯಲ್ಲಿ ಆಚರಿಸುವಂಥದ್ದು ಎಷ್ಟು ಮಾತ್ರಕ್ಕೆ ಸರಿ ಎನ್ನುವಂಥದ್ದು ನನ್ನ ಪ್ರಶ್ನೆ. ಹೀಗಿರುವಾಗ ಆದಿಕಾಂಡ 3ನೇ ಅಧ್ಯಾಯದ 19ನೇ ವಚನ, ಪ್ರಸಂಗಿಗಳ ಪುಸ್ತಕ 3ನೇ ಅಧ್ಯಾಯದ 20ನೇ ವಚನ ಈ ರೀತಿ ಹೇಳ್ತಿದೆ: ನೀನು ಮಣ್ಣಿನಲ್ಲಿ ಉಂಟಾದವನಾದ ಕಾರಣ ಮತ್ತೆ ನೀನು ಮಣ್ಣಿಗೆ ಸೇರುತ್ತಿ ಎಂಬುದಾಗಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ಜೀವಿತವನ್ನು ಅಥವಾ ಯೇಸು ಕ್ರಿಸ್ತನ ಜೀವಿತವನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಆತನ ಜನನ ಮತ್ತು ಬಾಲ್ಯ, ಆತನ ಸಿದ್ಧತೆಯ ಕಾಲ, ಜನಪ್ರಸಿದ್ಧತೆಯ ಕಾಲ, ಆತನು ಬೋಧನೆ ಮಾಡಿ ಜನರ ಪ್ರಸಿದ್ಧತೆಯನ್ನು ಪಡೆದುಕೊಂಡಂಥ ಕಾಲ, ಶ್ರಮ ಮರಣದ ಕಾಲ, ಪುನರುತ್ಥಾನದ ಕಾಲ, ಹೀಗೆ 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ನಾವು ಈಗ ಹಾದು ಹೋಗುತ್ತಾ ಇರುವಂಥದ್ದು ಶ್ರಮ ಮರಣದ ಕಾಲ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಎಷ್ಟರ ಮಟ್ಟಿಗೆ ಶ್ರಮೆಯನ್ನು ಅನುಭವಿಸಿದನು, ಎಷ್ಟರ ಮಟ್ಟಿಗೆ ಆತನು ಹಿಂಸೆಯನ್ನು ಅನುಭವಿಸಿದನು ಎಂಬುದನ್ನು ನಾವು ನೆನಪು ಮಾಡಿಕೊಂಡು ನಮ್ಮ ಪಾಪಗಳಿಂದ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರ ಭಯಭಕ್ತಿಯುಳ್ಳ ವ್ಯಕ್ತಿಗಳಾಗಿ ಜೀವಿಸಬೇಕೆಂಬುದು ಆತನ ಮಹಾ ಉದ್ದೇಶ. ಹೀಗಿರುವಾಗ ಪ್ರಿಯರೇ, ಸಂಪ್ರದಾಯಗಳಾಗಲಿ ಯಾವುದೇ ರೀತಿಯಾದಂಥ ಸತ್ಯವೇದದ ಹೊರಭಾಗದಲ್ಲಿರುವಂಥ ಕಾರ್ಯಗಳಾಗಲಿ ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಶ್ರಮೆಯನ್ನು ನೆನಪು ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನ ಹಿಂಸೆಯನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿಯು ಶಿಲುಬೆಯ ಮೇಲೆ ಆತನು ಸುರಿಸಿದಂಥ ರಕ್ತವನ್ನು ನಾವು ನೆನಪು ಮಾಡಿಕೊಂಡು ಆತನ ಶ್ರಮೆಯನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಪಾಪಗಳಿಂದ ನಮ್ಮ ಕೆಟ್ಟ ಜೀವಿತಗಳಿಂದ ನಾವು ತಿರುಗಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಬರುವಾಗ ಮಾತ್ರ ಅಲ್ಲಿ ನಿಜವಾದಂಥ ಒಂದು ಕ್ರೈಸ್ತ ನಡಾವಳಿಕೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ. ಹೀಗಿರುವಾಗ ಪ್ರಿಯರೇ, ಯಾವುದೇ ರೀತಿಯಾದಂಥ ಬೂದಿ ಬುಧವಾರಗಳು ಸತ್ಯವೇದದಲ್ಲಿ ಬರೆಯಲ್ಪಡಲಿಲ್ಲ. ಸಂಪ್ರದಾಯವನ್ನು ಹಿಂಬಾಲಿಸಬೇಡಿರಿ, ಸತ್ಯವೇದವನ್ನು ಹಿಂಬಾಲಿಸಿರಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಲಿ. ಆಮೇಲೆ